ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ವಿಷನ್. ಸಿಇಟಿ ಅಪ್ಲಿಕೇಶನ್ ಫಿಲ್ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಇಂಪಾರ್ಟೆಂಟ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತಿದ್ದೀವಿ ಅಂತಂದ್ರೆ, ನೀವು ಸಿಇಟಿ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಆರ್ ಯು ಕ್ಲೇಮಿಂಗ್ ಅಗ್ರಿಕಲ್ಚರ್ ಕೋಟಾ ಅಂತ ಒಂದು ಆಪ್ಷನ್ ಬಂದಿರುತ್ತೆ. ಈ ಆಪ್ಷನ್ ಏನು, ಇದನ್ನ ಯಾರೆಲ್ಲ ಕ್ಲೇಮ್ ಮಾಡಬೇಕು ಮತ್ತೆ ಇದರ ಮಹತ್ವ ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಅಥವಾ ಅವರ ಪಾಲಕರು ಅಥವಾ ಶಿಕ್ಷಕರು ದಯವಿಟ್ಟು ಇದರ ಮಾಹಿತಿಯನ್ನು ನಿಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕೊಡಿ. ಯಾಕಂದ್ರೆ ತುಂಬಾ ವಿದ್ಯಾರ್ಥಿಗಳಿಗೆ ಇದರ ಮಾಹಿತಿ ಇರುವುದಿಲ್ಲ. ಸಿಇಟಿ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಒಂದು ನಿಮಗೆ ಆಪ್ಷನ್ ಏನು, ನಿಮ್ಮ ಸಿಇಟಿ ಎಕ್ಸಾಮ್ ಸೆಂಟರ್ ಅನ್ನ ಸೆಲೆಕ್ಟ್ ಮಾಡಕ್ಕೆ ಹೇಳಿರ್ತಾರೆ. ಅದರಲ್ಲಿ ನೀವು ನೋಡಬಹುದು ಆದ್ಯತೆ 1, ಆದ್ಯತೆ 2 ಅಂದ್ರೆ ಪ್ರಿಯಾರಿಟಿ 1 and 2. ನಿಮ್ಮ ಸಿಇಟಿ ಎಕ್ಸಾಮ್ ಎಲ್ಲಿ ಬರೀತೀರಾ, ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಸಬ್ಜೆಕ್ಟಿನ 60 ಅಂಕಗಳ ಸಿಇಟಿ ಪರೀಕ್ಷೆನ ಎಲ್ಲಿ ಬರೀತೀರಾ ಅಂತ ಹೇಳಿ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಫಸ್ಟ್ ಸೆಂಟರ್ ನಿಮ್ಮ ಬೇಕಾಗಿರುವ ನಿಯರ್ ಬೈ ಸೆಂಟರ್ ನ ತಗೊಂಡಿರ್ತೀರಾ, ಇನ್ನೊಂದು ಸೆಂಟರ್ ನ ತಗೊಂಡಿರ್ತಾರೆ, 2 ಸೆಂಟರ್ ಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅದು ಆದ ನಂತರ ಇನ್ನೊಂದು ಆಪ್ಷನ್ ಇದೆ ಸಿಇಟಿಯಲ್ಲಿ, ಇದು ತುಂಬಾ ವಿದ್ಯಾರ್ಥಿಗಳು ಮರ್ತಿರ್ತೀರ. ಏನು, ಅಗ್ರಿಕಲ್ಚರ್ ಕೋಟಾ ಇನ್ಫಾರ್ಮೇಶನ್ ಅಂತ ಇರುತ್ತೆ. ಅಂಡ್ ಹೋದ ವರ್ಷ ತುಂಬಾ ವಿದ್ಯಾರ್ಥಿಗಳು ಇದನ್ನ ನೋ ಅಂತ ಹಾಕಿರ್ತಾರೆ. ಇದರ ಮಾಹಿತಿ ಏನು, ಎಷ್ಟೋ ವಿದ್ಯಾರ್ಥಿಗಳು BSc ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮ್ ಸೈನ್ಸ್ ಕೋರ್ಸ್ ಗಳನ್ನ ಮಾಡ್ಬೇಕಂತ ಆಸೆ ಇರುತ್ತೆ. ಈ ಕೋರ್ಸ್ ಗಳನ್ನ ಮಾಡ್ಬೇಕು ಅಂತಂದ್ರೆ ನೀವು 2 ಪರೀಕ್ಷೆಗಳು ಬರ್ತವೆ. ಒಂದು ಸಿಇಟಿ ಮುಖಾಂತರ ಹೋಗ್ಬೋದು, ನಿಮ್ಮ ಸಿಇಟಿಯಲ್ಲಿ ಬರುವಂತ ಮಾರ್ಕ್ಸ್ ಗಳು ಮತ್ತು ಬೋರ್ಡ್ ಮಾರ್ಕ್ಸ್ ಗಳ ಆಧಾರದ ಮೇಲೆ ಒಂದು ಅಗ್ರಿಕಲ್ಚರ್ ರ್ಯಾಂಕು, ಮತ್ತು ಸಿಇಟಿಯಲ್ಲಿ ಬರುವ ಮಾರ್ಕ್ಸ್ ಗಳ ಆಧಾರದ ಮೇಲೆ ವೆಟರ್ನರಿ ರ್ಯಾಂಕು ಕೊಟ್ಟಿರ್ತಾರೆ. ಅಂಡ್ ಇದರಲ್ಲಿ ನಿಮಗೆ 50% ಸೀಟ್ಸ್ ಅವೈಲಬಿಲಿಟಿ ಆಗುತ್ತೆ. ಇನ್ನು 50% ಸೀಟ್ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಗ್ರಿಕಲ್ಚರ್ ಕೋಟಾ ಮುಖಾಂತರ ಕೊಡ್ತಾರೆ. ಇದು ಏನು, ಇದನ್ನ ಯಾರು ಕ್ಲೇಮ್ ಮಾಡಬಹುದು ಅನ್ನೋದನ್ನ ನಾವು ನೋಡೋಣ. ಅಂಡ್ ಈ ಅಗ್ರಿಕಲ್ಚರ್ ಕೋಟಾ ಡೀಟೇಲ್ಸ್ ಏನ್ ಕೇಳಿರ್ತಾರೆ, ಡೂ ಯು ವಾಂಟ್ ಟು ಕ್ಲೇಮ್ ಅಗ್ರಿಕಲ್ಚರಿಸ್ಟ್ ಕೋಟಾ, ನೀವು ಕೃಷಿಕರ ಕೋಟಾವನ್ನ ಕ್ಲೇಮ್ ಮಾಡಲು ಬಯಸುತ್ತೀರಾ ಅಂತ ಕೇಳಿರ್ತಾರೆ. ಸೊ ಯಾರು ಇದನ್ನ ಎಸ್ ಹಾಕ್ಬೇಕು ಮತ್ತು ನೋ ಹಾಕ್ಬೇಕು. ನಾನು ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಏನೇ ಹೇಳಿರ್ತೇನೆ ಅಂತಂದ್ರೆ, ಆದಷ್ಟು ಎಸ್ ಅಂತ ಹಾಕಿ. ಯಾಕಂದ್ರೆ ನೋ ಹಾಕಿದ್ಮೇಲೆ ನೀವು ಎಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತದೆ. ಆದ್ರೆ ಎಸ್ ಮಾಡಿದ್ಮೇಲೆ ನೀವು ಎಕ್ಸಾಮ್ ಬರೆಯುವುದು ಬಿಡುವುದು ಅದು ನಿಮಗೆ ಬಿಟ್ಟಂತ ಮಾಹಿತಿ. ಸೊ ಮೇನ್ಲಿ ಎಸ್ ಅಂತ ಯಾರು ಹಾಕ್ಬೇಕು ಮತ್ತು ಇದರಲ್ಲಿ ಸೆಂಟರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೆಂಟರ್ಸ್ ಗಳು ಮಾಹಿತಿಗಳು ನಾನು ನೋಡೋಣ. ಯಾರೆಲ್ಲ ಅಗ್ರಿಕಲ್ಚರ್ ಕೋಟಾ ಕ್ಲೇಮ್ ಮಾಡಬಹುದು ಅಂತಂದ್ರೆ, ಅಗ್ರಿಕಲ್ಚರ್ ಕೋಟಾ ಅಂದ್ರೆ ಏನು ಅದನ್ನ ನೋಡೋಣ. ಫಸ್ಟ್, ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡಿದೆ ಅಂದ್ರೆ 50% ರಿಸರ್ವೇಶನ್ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿರುವಂತ ಕೃಷಿ ಮತ್ತು ವೆಟರ್ನರಿ ಕಾಲೇಜುಗಳಲ್ಲಿ ತಮ್ಮ ಸೀಟುಗಳಲ್ಲಿ 100% ಸೀಟುಗಳಲ್ಲಿ 50% ಸೀಟುಗಳನ್ನ ರಾಜ್ಯದ ರೈತರ ಮಕ್ಕಳಿಗೆ, ಅಂದ್ರೆ ಕೃಷಿಯಿಂದ ಮೂಲ ಆದಾಯ ಬರುವಂತ ಕುಟುಂಬಗಳಿಗೆ ಮೀಸಲು ಇಟ್ಟಿರ್ತಾರೆ. ಸೊ 50% ಅಗ್ರಿಕಲ್ಚರ್ ಕೋಟಾ ಅಂತ ಕೊಟ್ಟಿದ್ದಾರೆ. ಈ ಕೋಟಾನ ಯಾರೆಲ್ಲ ಕ್ಲೇಮ್ ಮಾಡಬಹುದು? ಒಂದು, ಯಾರು ಚಿಲ್ಡ್ರನ್ ಆಫ್ ಅಗ್ರಿಕಲ್ಚರಿಸ್ಟ್, ರೈತರ ಮಕ್ಕಳಾಗಿರಬೇಕು. ಅಂದರೆ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಅಥವಾ ನಿಮ್ಮ ಕುಟುಂಬ, ಮೇನ್ಲಿ ನೀವು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಿಲಾಂಗ್ ಆಗಿರಬೇಕು. ಅಂಡ್ ಅಗ್ರಿಕಲ್ಚರ್ ಇಂದ ಮೂಲ ಆದಾಯ ಬರ್ತಿರ್ಬೇಕು. ಮೂಲ ಆದಾಯ ಅಂದ್ರೆ ನಿಮ್ಗೆ ಕೃಷಿಯಿಂದ ಜಾಸ್ತಿ ಆದಾಯ ಬರ್ತಿರ್ಬೇಕು, ಅಂದ್ರೆ ಅದರಿಂದನೇ ನಿಮ್ಮ ಕುಟುಂಬ ನಡೀತಿದೆ ಅಂತ. ಎರಡನೇದೇನು, ಸ್ವಲ್ಪ ಜನದ ಹತ್ತಿರ ಲ್ಯಾಂಡ್ ಇರೋದಿಲ್ಲ, ಅವರು ಏನಾಗಿರ್ತಾರೆ, ಅಗ್ರಿಕಲ್ಚರ್ ಲೇಬರರ್ಸ್ ಆಗಿರ್ತಾರೆ, ಅವ್ರು ಕೂಲಿ ಕಾರ್ಮಿಕರಾಗಿರ್ತಾರೆ. ನಮ್ಮ ಹತ್ರ ಸ್ವಂತ ಹೊಲ ಇಲ್ಲ, ನಾವು ಬೇರೆ ಹೊಲದಲ್ಲಿ ಅಗ್ರಿಕಲ್ಚರ್ ಮಾಡ್ತೀವಿ ಅಥವಾ ಕೆಲಸ ಮಾಡ್ತೀವಿ ಅನ್ನೋರಿಗೆ ಅಗ್ರಿಕಲ್ಚರ್ ಲೇಬರ್ ಅಂತ ಬರುತ್ತೆ. ಅವರು ಕೂಡ ಈ ಅಗ್ರಿಕಲ್ಚರ್ ಕೋಟಾನ ಕ್ಲೇಮ್ ಮಾಡಬಹುದು. ನೆಕ್ಸ್ಟ್, ಪ್ರೊಫೆಷನಲ್ और ಬಿಸ್ನೆಸ್ ಫ್ಯಾಮಿಲೀಸ್, ಎಕ್ಸಾಂಪಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಾರೆ, ಪ್ರೈವೇಟ್ ಜಾಬ್ ಅಲ್ಲಿ ಇರ್ತಾರೆ ಅಥವಾ ಬಿಸ್ನೆಸ್ ಮಾಡ್ತಿರ್ತಾರೆ, ಅವರು ಕೂಡ ಅಗ್ರಿಕಲ್ಚರ್ ಕೋಟಾನ ಕ್ಲೇಮ್ ಮಾಡಬಹುದು. ಆದರೆ ಅವರಿಗೆ ಕಂಡೀಷನ್ ಏನು ಅಂತಂದ್ರೆ, ಮೂಲ ಆದಾಯ ಅಂದ್ರೆ ಅವರ ಕುಟುಂಬದ ಮೂಲ ಆದಾಯ ಎದರಿಂದ ಬರ್ತಿರ್ಬೇಕು ಅಂತಂದ್ರೆ ಕೃಷಿಯಿಂದ ಬರ್ತಿರ್ಬೇಕು. ಎಕ್ಸಾಂಪಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ ಅಥವಾ ಪ್ರೈವೇಟ್ ಜಾಬ್ ಅಲ್ಲಿ ಇದ್ದಾರೆ, ಅವರಿಗೆ ಒಂದು ಸ್ಯಾಲರಿ ಬರುತ್ತೆ, ವರ್ಷಕ್ಕೆ ಒಂದು ಇನ್ಕಮ್ ಬರುತ್ತೆ. ಆ ಇನ್ಕಮ್ ಗಿಂತ ಜಾಸ್ತಿ ಅಗ್ರಿಕಲ್ಚರ್ ಇನ್ಕಮ್ ಆಗಿರಬೇಕು. ಒಟ್ಟಾರೆಯಾಗಿ ಸಿಇಟಿ ಪರೀಕ್ಷೆಯಲ್ಲಿ ಒಂದು PCMB, PCM ಅನ್ನ ತಗೊಂಡಿರ್ತೀರಾ. ಈ ಅಗ್ರಿಕಲ್ಚರ್ ಕೋಟಾನ ಕ್ಲೇಮ್ ಮಾಡುವಂತ ವಿದ್ಯಾರ್ಥಿಗಳು ನಿಮ್ಮ ಕುಟುಂಬದ ಮೂಲ ಆದಾಯ ಕೃಷಿಯಾಗಿರಬೇಕು, ಅಂದ್ರೆ ಅಗ್ರಿಕಲ್ಚರ್ ಇಂದ ಇರಬೇಕು, ಅಥವಾ ಅಗ್ರಿಕಲ್ಚರ್ ಲೇಬರ್ ಆಗಿರಬೇಕು, ಇಲ್ಲ ಬೇರೆ ಸರ್ವಿಸ್ ಅಲ್ಲಿ ಇದ್ರು ಅವರು ಅಗ್ರಿಕಲ್ಚರ್ ಇಂದ ಮೂಲ ಆದಾಯ ಬರ್ತಿರ್ಬೇಕು. ಅಂತವರು ಈ ಅಗ್ರಿಕಲ್ಚರ್ ಕೋಟಾನ ಕ್ಲೇಮ್ ಮಾಡಬಹುದು. ಅಂಡ್ ಈ ಅಗ್ರಿಕಲ್ಚರ್ ಕೋಟಾ ಕ್ಲೇಮ್ ಮಾಡುವವರು ಮೇಜರ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲಿ ಇರಬೇಕು ಅಂದ್ರೆ ಕರ್ನಾಟಕದಲ್ಲಿ ಇರಬೇಕು. ಸೊ ಬೇರೆ ರಾಜ್ಯಗಳಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ಈ ರಿಸರ್ವೇಶನ್ ಕ್ಲೇಮ್ ಮಾಡಕ್ಕಾಗಲ್ಲ. ಒಂದು, ಕೃಷಿ ಕುಟುಂಬ ಅಥವಾ ಬೇರೆಯವರ ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ರೆ ಅಗ್ರಿಕಲ್ಚರ್ ಲೇಬರ್ಸ್ ಅಂದ್ರೆ ಕೃಷಿ ಕೂಲಿ ಕಾರ್ಮಿಕರಂತ ಬರುತ್ತೆ. ಇನ್ನೊಂದು, ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ ಅಥವಾ ಬಿಸ್ನೆಸ್, ಅದ್ರ ಜೊತೆ ಅಗ್ರಿಕಲ್ಚರ್. ಈ 3 ಕಂಡೀಷನ್ಸ್ ಗಳಿಗೆ ಅಗ್ರಿಕಲ್ಚರ್ ಕೋಟಾ ಅಪ್ಲೈ ಆಗುತ್ತದೆ. ಇದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ ಸಿಇಟಿ ಅಪ್ಲಿಕೇಶನ್ ಅಲ್ಲಿ, ಈ ಸ್ಕ್ರೀನಿಗೆ ವಾಪಸ್ ಬರ್ತೀವಿ, ದಯವಿಟ್ಟು ಇದನ್ನ ಕ್ಲಿಯರ್ ಆಗಿ ನೋಡಿ. ಈ ಸ್ಕ್ರೀನ್ ಅಲ್ಲಿ ನೀವು ಅಗ್ರಿಕಲ್ಚರ್ ಕೋಟಾನ ಕ್ಲೇಮ್ ಮಾಡ್ತೀರಾ ಇಲ್ಲ ಅಂತ ಕೇಳಿದ್ದಾರೆ. ಸೊ ನೀವು ಕ್ಲೇಮ್ ಮಾಡೋದಾಗಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಆದ್ರೆ ನಾನು ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಏನ್ ಹಾಕಿರ್ತೀನಿ, ಅಂಡ್ ದಯವಿಟ್ಟು
ಇದು ಮೇನ್ಲಿ ಬಯಾಲಜಿ ಆಪ್ಷನ್ ಇರುವಂತ ವಿದ್ಯಾರ್ಥಿಗಳಿಗಾಗಿರುತ್ತದೆ, PCMB ಇರುವಂತವರಿಗೆ. ಇದಕ್ಕೆ ಎಸ್ ಅಂತ ಹಾಕಿ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡಬೇಕು. ಸರ್ ಎಕ್ಸಾಮ್ ಸೆಂಟರ್ ಆಲ್ರೆಡಿ ಸೆಲೆಕ್ಟ್ ಮಾಡಿದೀವಿ, ಅದು CET ಎಕ್ಸಾಮ್ ಆಯ್ತು. ಈ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಈ ಸ್ಕ್ರೀನ್ ಅಲ್ಲಿ ನೋಡ್ತಿದ್ದೀರಾ, ಟೋಟಲ್ 17 ಸೆಂಟರ್ಸ್ ಇದಾವೆ. ಕರ್ನಾಟಕದಲ್ಲಿ ಟೋಟಲ್ ಆಗಿ 17 ಸೆಂಟರ್ಗಳಿವೆ ಪ್ರಾಕ್ಟಿಕಲ್ ಎಕ್ಸಾಮ್ದು. ಅಂದ್ರೆ ಈ ಎಕ್ಸಾಮಿಗೆ ಏನು ಇರುತ್ತೆ, ಇನ್ನೊಂದು ಕಂಡೀಷನ್ ಅಥವಾ ಯಾವ ರೀತಿ ಇರುತ್ತೆ ಸರ್? ಸೆಂಟರ್ 17 ನಾವು ಯಾವಾಗ ಬೇಕಾದ್ರೂ ತಗೋತೀವಿ. ಓಕೆ, ಸೆಂಟರ್ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ತುಂಬಾ ವಿದ್ಯಾರ್ಥಿಗಳು ಏನ್ ಮಾಡಿರ್ತಾರೆ, CET ಅಪ್ಲಿಕೇಶನ್ ಅಲ್ಲಿ ಸೆಂಟರ್ಸ್ ಗಳನ್ನ ಮಿಸ್ಟೇಕ್ ಮಾಡಿರ್ತಾರೆ. ಈ ಸೆಂಟರ್ಗಳು ನೀವು ಎಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ, ಇಲ್ಲೇ ಸೆಲೆಕ್ಟ್ ಮಾಡ್ಬೇಕಂತ ಏನಾದ್ರೂ ಕಂಡೀಷನ್ ಇದೆಯಾ? ಇಲ್ಲ. ನೀವು 17 ಸೆಂಟರ್ಗಳಲ್ಲಿ ಯಾವುದೇ ಸೆಂಟರ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ದಯವಿಟ್ಟು ನಿಮಗೆ ಯಾವ ಪ್ಲೇಸ್ ನಿಯರ್ ಆಗುತ್ತೆ ಅಥವಾ ನೀವು, ಯಾಕಂದ್ರೆ ಮೇನ್ಲಿ ಈ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮು CET ಎಕ್ಸಾಮ್ ಮತ್ತು NEET ಎಕ್ಸಾಮ್ ಆದ ತಕ್ಷಣ ಇರುತ್ತದೆ. ನೀವೆಲ್ಲ ನಿಮ್ಮ ಕಾಲೇಜ್ಗಳಿಂದ ಹಾಸ್ಟೆಲ್ಗಳಿಂದ ಮನೆಗೆ ಬಂದಿರ್ತೀರಿ. ಆದ ಸಲುವಾಗಿ ನಿಮ್ಮ ನಿಯರ್ ಬೈ ಸೆಂಟರ್ಸ್ ಗಳನ್ನ ತೆಗೆದುಕೊಳ್ಳಿ. ಅಂಡ್ ಈ ಸೆಂಟರ್ಸ್ ಗಳ ಮಹತ್ವನು ಏನು ಅಂತಂದ್ರೆ, ಪ್ರತಿಯೊಂದು ಸೆಂಟರ್ಗೆ ಬೇರೆ ಬೇರೆ ಕ್ವಶನ್ ಪೇಪರ್ ಇರುತ್ತೆ ಆಲ್ಮೋಸ್ಟ್, ಅಥವಾ ಪ್ರತಿಯೊಂದು ಸೆಂಟರ್ ಆಗಲಿ ಅಥವಾ ಯೂನಿವರ್ಸಿಟಿ ವೈಸ್ ಕ್ವಶನ್ ಪೇಪರ್ ಇರುತ್ತೆ. ಅಂದ್ರೆ ಧಾರವಾಡದಲ್ಲಿ ಪೇಪರ್ ಬೇರೆ ಇರುತ್ತೆ, ಶಿವಮೊಗ್ಗದಲ್ಲಿ ಬೇರೆ ಇರುತ್ತೆ, ರಾಯಚೂರಲ್ಲಿ ಬೇರೆ ಆಗಿರುತ್ತೆ, ಬೀದರಲ್ಲಿ ಬೇರೆ ಆಗಿರುತ್ತೆ. ಸೊ ನೀವು ಸೆಂಟರ್ ಸೆಲೆಕ್ಟ್ ಮಾಡುವಾಗ ದಯವಿಟ್ಟು ಕರೆಕ್ಟ್ ಆಗಿ ಸೆಂಟರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾರಾದ್ರೂ ವಿದ್ಯಾರ್ಥಿಗಳು ನಿಮಗೆ ಗೊಂದಲಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ ಮೇನ್ಲಿ ನಾವು ಯಾವ ಸೆಂಟರ್ ಗಳನ್ನ, ನೀವು ವಿಡಿಯೋ ನೋಡುತ್ತಿರುವ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಅಥವಾ ಪಾಲಕರು ಯಾವ ಡಿಸ್ಟಿಕ್ ಇಂದ ಅಥವಾ ಯಾವ ಕಾಲೇಜ್ಗಳಲ್ಲಿ ಓದ್ತಿದ್ದಾರೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾವ ಸೆಂಟರ್ ಗಳನ್ನ ತಗೋಬೇಕು ಅಂತ ಅದನ್ನ ನಾವು ಸಜೆಷನ್ ಮಾಡಿರ್ತೀವಿ. ತುಂಬಾ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಗೊಂದಲ ಇರುತ್ತೆ. ಅದರ ಸಲುವಾಗಿ ಈ ಅಗ್ರಿಕಲ್ಚರ್ ಕೋಟಾ ಅನ್ನೋದನ್ನ ಅನ್ವಯ ಆಗುವಂತ ವಿದ್ಯಾರ್ಥಿಗಳು ಯಾರಿಗೆಲ್ಲ ಇದರ ಎಲಿಜಿಬಿಲಿಟಿ ಬರುತ್ತೆ, ದಯವಿಟ್ಟು ಇದನ್ನ ಎಸ್ ಅಂತ ಹಾಕಿ ಸೆಂಟರ್ ಗಳನ್ನ ಸೆಲೆಕ್ಷನ್ ಮಾಡಿ. ಮತ್ತು ಇದಕ್ಕೆ ಸೆಪರೇಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅಪ್ಲಿಕೇಶನ್ ಮಾತ್ರ CET ಅಪ್ಲಿಕೇಶನ್ ಅಲ್ಲೇ ಫಿಲ್ ಮಾಡಿರ್ತೀರಾ, ಆದ್ರೆ ಇದಕ್ಕೆ ಎಕ್ಸಾಮ್ ಸೆಪರೇಟ್ ಆಗಿರುತ್ತೆ ಮತ್ತು ಇದಕ್ಕೆ ವೆರಿಫಿಕೇಶನ್ ಮಾಡ್ತಾರೆ. ನೀವು ಅಗ್ರಿಕಲ್ಚರ್ ಕೋಟಾನ ಕ್ಲೇಮ್ ಮಾಡಿದ್ಮೇಲೆ ನೀವು ರೈತರ ಮಕ್ಕಳು ಅಥವಾ ರೈತಾಪಿಯಿಂದ ಮೂಲ ಆದಾಯ ಬರುತ್ತೆ ಅನ್ನೋದನ್ನ ತೋರಿಸಬೇಕಾದ್ರೆ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ಆ ಸರ್ಟಿಫಿಕೇಟ್ಸ್ ಗಳನ್ನ ವೆರಿಫಿಕೇಶನ್ ಇರುತ್ತೆ. ಆದ್ರೆ ವೆರಿಫಿಕೇಶನ್ ಈಗ ಏನೂ ಇರುವುದಿಲ್ಲ. ಈಗ ಜಸ್ಟ್ ನೀವು CET ಅಪ್ಲಿಕೇಶನ್ ಅಲ್ಲಿ ಎಸ್ ಆರ್ ನೋ ಅಂತ ಹಾಕಬೇಕು. ಆ ವೆರಿಫಿಕೇಶನ್ ಏನು, ಅದರ ಪ್ರೊಸೆಸ್ ಒಂದು ವಿಡಿಯೋ ಮಾಡಿದೀವಿ. ಈ ವರ್ಷನೂ ಅದನ್ನ ಮತ್ತೆ ಮಾಡಿರ್ತೀವಿ, ನಾವು ಅದನ್ನ ಅಪ್ಲೋಡ್ ಮಾಡ್ತೀವಿ. ಈಗ ಫಸ್ಟ್ ಪ್ರೊಸೆಸ್ ಅಲ್ಲಿ ನೀವು CET ಅಪ್ಲಿಕೇಶನ್ ಅಲ್ಲಿ ಅಗ್ರಿಕೋಟಾನ ಕ್ಲೇಮ್ ಮಾಡಿರ್ಬೇಕು. ಅಂಡ್ ತುಂಬಾ ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಆಸೆ ಇರುತ್ತೆ. ನೀವು ಆಸೆ ಇರುವಂತ ವಿದ್ಯಾರ್ಥಿಗಳು ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ತರಗತಿಗಳನ್ನ ಪಡೆದುಕೊಳ್ಳಬಹುದು. ಆನ್ಲೈನ್ ತರಗತಿಗಳು ಬೇಕಾದಲ್ಲಿ ನಾವು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆಪಿನ ಲಿಂಕ್ ಗಳನ್ನ ಕೊಟ್ಟಿರ್ತೀವಿ. ನೀವು ಆನ್ಲೈನ್ ಕ್ಲಾಸ್ ಗಳನ್ನ ತಗೋಬಹುದು. ಆಫ್ಲೈನ್ ಬೇಕು ಸರ್ ನಿಮ್ ಕ್ಲಾಸಸ್ಗಳು ಅಂತಂದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಯಾವುದೇ ಕಾಲೇಜ್ ವಿದ್ಯಾರ್ಥಿಗಳು ನಮಗೆ ಇದರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನೀವು ನಮ್ಮ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದು. ನಮ್ಮ ಟೀಮ್ ನಿಮಗೆ ಇದರ ಮಾಹಿತಿ, ಇದರ ರಿಸರ್ವೇಶನ್ಸ್, ಡಾಕ್ಯುಮೆಂಟ್ಸ್ ಬಗ್ಗೆ PDF ಗಳನ್ನ ಸೆಂಡ್ ಮಾಡಿರ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್.